ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ನಿಮಗೆ ತುಂಬ ಸಿಂಪಲ್ ಅಂದರೆ ವೆರಿ ಸಿಂಪಲ್ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಜಸ್ಟ್ ಒನ್ ಲೈನ್ ಕ್ರೋಶ ಲೈನ್ನ ಹಾಕಿ ಡಿಸೈನ್ ಮಾಡುವಂಥದ್ದು ಎಷ್ಟು ಈಸಿಯಾಗಿದೆ ಅಂದರೆ ಇವತ್ತಿಂದನೇ ಡಿಸೈನ್ ಕಲಿತಾ ಇರೋರು ಕೂಡ ಈ ಡಿಸೈನ್ ಹಾಕ್ಬೋದು, ಅಷ್ಟು ಸಿಂಪಲ್ ಆಗಿದೆ. ನೋಡಿ, ಮೊದಲಿಗೆ ನಾನಿಲ್ಲಿ 6 ಎಳೆ ದಾರವನ್ನು ತೊಗೊಂಡಿದ್ದೀನಿ. 6 ಎಳೆ ದಾರವನ್ನು ಈ ರೀತಿಯಾಗಿ ಬೆರಳಿಗೆ ಸುತ್ಕೊಂಡು ಇಟ್ಕೋಬೇಕು. ಇಟ್ಕೊಂಡ ನಂತರ ಈ ಬಟ್ಟೆ ತುದಿ ಭಾಗ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಈ ತುದಿ ಭಾಗಕ್ಕೆ ಈ ರೀತಿಯಾಗಿ ನೀಡಲ್ನ ಹಾಕಿ ಥ್ರೆಡ್ನ ಹೊರಗಡೆ ತೊಗೊಬಂದು ನೋಡಿ ಈ ಥರ ತಿರುಗಿಸಿ ಲಾಕ್ ಮಾಡ್ಕೋಬೇಕು. ಒಂದು ಸಲ ಲಾಕ್ ಆದ ನಂತರ ಪಕ್ಕದಲ್ಲೇ ಇನ್ನೊಂದು ಸಲ ನೀಡಲ್ನ ಹಾಕಿ 2 ಸಲ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಇದು ನೀಡಲ್ ನಂಬರು 10.75 mm. ನೆಕ್ಸ್ಟು ಇಲ್ಲಿ ನಾನು ಇವಾಗ ಒಟ್ಟು 4 ಚೈನ್ ಹಾಕ್ತಾಯಿದ್ದೀನಿ. 1 2 3 4 ಚೈನನ್ನು ಹಾಕ್ಬಿಟ್ಟು ನೋಡಿ ಈ ರೀತಿಯಾಗಿ ಇಟ್ಕೊಳ್ಳಿ. ಎಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಪರ್ಫೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಮೆಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದ ನಂತರ ನೋಡಿ ನಾನು ಇಲ್ಲಿ ಥ್ರೆಡ್ನ ಮೇಲ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದೇ ಸಿಂಗಲ್ ಲಾಕ್ ಸಾಕು, ಎಕ್ಸ್ಟ್ರಾ ಲಾಕ್ ಏನು ಬೇಡ. ಥ್ರೆಡ್ ಮೇಲ್ ತಗೊಂಡು ಈ ರೀತಿಯಾದಂಥ ನಾನು ಉದ್ದನೆಯ ಬೀಡನ್ನ ಇನ್ಸೈಡ್ ಮಾಡ್ತಾಯಿದ್ದೀನಿ, ಒಳಗಡೆ ಸೇರಿಸ್ಕೊತಾ ಇದ್ದೀನಿ. ಮೊದಲು ಕ್ರೋಶ ಒಳಗಡೆ ಮಣಿಯನ್ನು ಹಾಕೋಬೇಕು. ಅದಾದ ನಂತರ ಎಲ್ಲ ದಾರನೂ ಕ್ರೋಶದ ತುದಿ ಭಾಗ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಮುಂದಗಡೆ ಭಾಗ, ಅಲ್ಲಿಗೆ ಜಸ್ಟ್ ಹಿಂಗೆ ಮಾಡ್ಕೊಂಡ್ರೆ ಆಯಿತು. ಬೀಡ್ ನಮಗೆ ಒಳಗಡೆ ಬಂದುಬಿಡುತ್ತೆ. ಅದಾದ ನಂತರ ಇಲ್ಲಿ ಒಂದು ಸಲ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ನೋಡಿ ಇಲ್ಲಿ ಈ ರೀತಿಯಾಗಿ ಇಟ್ಕೊಳ್ಳಿ. ಇಟ್ಕೊಂಡಾಗ ನಮಗೆ ಕರೆಕ್ಟಾಗಿ ಎಷ್ಟು ಸಮ ಬೇಕೋ ಅದಕ್ಕೆ ಲೆಂತು, ಅಷ್ಟು ಲೆಂತು ನಮಗೆ ಸಿಕ್ಕುತ್ತೆ. ಸಿಕ್ಕಾದ ನಂತರ ನೋಡಿ ಇಲ್ಲಿ ಪಕ್ಕದಲ್ಲೇ ನಾವು ಲಾಕ್ ಮಾಡಬೇಕು. ಅದನ್ನ ನೋಡಿಕೊಂಡೇ ಲಾಕ್ ಮಾಡಿ, ಇಲ್ಲ ಅಂತಂದರೆ ಡಿಸೈನು ಮೇಲೆ ಕೆಳಗೆ ಆಗುತ್ತೆ. ಲಾಕ್ ಮಾಡಿದ ನಂತರ ಮತ್ತೆ ಇಲ್ಲಿ ನಾನು 4 ಚೈನ್ ಹಾಕ್ತಾಯಿದ್ದೀನಿ. 1 2 3 4 ಚೈನ್ ಹಾಕಿ ಆ್ಯಸ್ ಯೂಶುವಲ್ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡ್ಕೊಳ್ಳಿ. ನೋಡಿಕೊಂಡು ಲಾಕ್ ಮಾಡಿ. ಲಾಕ್ ಮಾಡಿದ ನಂತರ ಥ್ರೆಡ್ನ ಮೇಲ್ ಮಾಡ್ಕೋಬೇಕು. ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡಬೇಕು. ಇದು ತುಂಬ ಉದ್ದ ಬೀಡ್ ಇರೋದ್ರಿಂದ ನಾನು ನಿಮ್ಗೆ ಇನ್ನೊಂದು ಸಲ ತೋರಿಸ್ಕೊಡ್ತೀನಿ ಯಾವ ಥರ ಲಾಕ್ ಮಾಡೋದು ಅಂತೇಳ್ಬಿಟ್ಟು. ಮೊದಲು ನೀಡಲ್ಗೆ ಬೀಡ್ ಹಾಕ್ಕೊಳ್ಳಿ. ಅದಾದ ನಂತರ ಥ್ರೆಡ್ನ ಒಳಗಡೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ಈ ಶಾರ್ಪ್ನೆಸ್ ಹತ್ರ ಥ್ರೆಡ್ನ ಇಟ್ಕೊಂಡು ಈ ಹೋಲ್ ಒಳಗಡೆ ಹಿಂಗೆ ಹೇಳ್ಕೊಂಡ್ರೆ ಆಯಿತು. ಅವಾಗ ನಮಗೆ ತುಂಬ ಈಸಿಯಾಗಿ ಬರುತ್ತೆ. ಅದಾದ ನಂತರ ಬೀಡ್ ಒಂದು ಸಲ ಲಾಕ್ ಮಾಡೋದು. ಈ ರೀತಿ ಇಟ್ಕೊಂಡ್ರೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದಂತೆ 4 ಚೈನ್ ಹಾಕಿ ಲಾಕ್ ಮಾಡಿ. ಕಂಪ್ಲೀಟಾಗಿ ನೀವು ಈ ಬೇಸ್ ಲೈನ್ ಫುಲ್ಲು ಇದೇ ರೀತಿಯೇ ಮಾಡ್ಕೋಬೇಕು. ಇದಿಷ್ಟೇ ನಮ್ಮ ಡಿಸೈನ್ ಇರೋದು. ಈ ಬೇಸ್ ಲೈನ್ ಡಿಸೈನಲ್ಲಿ ನಾವು ಮಧ್ಯೆ ಗೊಂಡೆಯನ್ನು ಕಟ್ಟೋದು. ಇದೇ ಥರ ನಾನು 2 ಡಿಸೈನ್ನ ಮಾಡಿದ್ದೀನಿ. ಒಂದೇ ಥರ ಸೀರೆ ಕುಚ್ಚನ್ನ 2 ಸೀರೆಗಳಿಗೆ ಹಾಕಿದ್ದೀನಿ. ಇದು ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಇನ್ನೊಂದು ಸೀರೆ ಹಾಕಿರೋದನ್ನು ಕೂಡ ತೋರಿಸ್ತೀನಿ. ನಾನು ಕಂಪ್ಲೀಟಾಗಿ ಬೇಸ್ ಲೈನ್ ಎಲ್ಲ ಹಾಕಿ ಮುಗಿಸಿದ್ದೀನಿ. ಇಷ್ಟು ಚೆನ್ನಾಗಿ ಬರುತ್ತೆ ನಮ್ಮ ಬೇಸ್ ಲೈನ್ಸು. ನೀವು ಬೇಕು ಅಂತಂದರೆ ಇಷ್ಟಕ್ಕೇ ಸುಮ್ಮನೆ ಜಸ್ಟ್ ಡಿಸೈನ್ ಥರ ಇಟ್ಕೊಂಡು ಬಿಟ್ಕೋಬೋದು, ಏನೂ ಆಗೋದಿಲ್ಲ. ಇಲ್ಲ ನಾವು ಗೊಂಡೆ ಕಟ್ತೀವಿ ಅನ್ನೋದಿದ್ರೆ ಕಟ್ಬೋದು. ಲಾಸ್ಟಲ್ಲಿ ನೋಡಿ ನಾನು ಈ ರೀತಿಯಾಗಿ 3 ಚೈನನ್ನು ಹಾಕ್ಬಿಟ್ಟು ಥ್ರೆಡ್ನ ಕಟ್ ಮಾಡಿ ಮುಗಿಸಿದ್ದೀನಿ. ನಾನಿಲ್ಲಿ ಕಾಂಟ್ರಾಸ್ಟ್ ಕಲರ್ ಆಗಿರುವಂಥ ಕಲರ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು 2 ಸೀರೆ ಮೈದಾನ ಏನಿದೆಯೋ ಆ ಥರ ಗೊಂಡೆ, ಇನ್ನು ಒಂದು ನಮ್ಮ ಸೆರಗು ಬಣ್ಣ ಇದೆಯಲ್ಲ ಅದ್ರ ಬಣ್ಣವನ್ನು ತೊಗೋತಾ ಇದ್ದೀನಿ. ಈ ರೀತಿಯಾಗಿ ತಗೊಳ್ಳೋದು. ಇಲ್ಲಿ 127 ದಾರವನ್ನು ತೊಗೊಂಡಿದ್ದೀನಿ. ಇದಾದ ನಂತರ ಇಲ್ಲಿ ಕಾರ್ನರಲ್ಲಿ ನಾನು ಕಟ್ಟಿ ಬಿಟ್ಟಿದ್ನಲ್ಲ ಆ ಥ್ರೆಡ್ನ ನೋಡಿ ಇಲ್ಲಿ ಈ ರೀತಿಯಾಗಿ ಮಧ್ಯಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಮಧ್ಯಕ್ಕೆ ಸೇರಿಸ್ಕೊಂಡು ಕಟ್ಟರ್ನ ಸಹಾಯದಿಂದ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಕಟ್ಟರು ಕತ್ರಿ ನಿಮ್ಗೆ ಯಾವುದು ಕಂಫರ್ಟಬಲ್ ಇರುತ್ತೋ ಅದರಲ್ಲಿ ನೀವು ಮಾಡ್ಕೊಳ್ಳಿ. ನನಗೆ ಕಟ್ಟರ ಕಂಫರ್ಟಬಲ್ ಇರೋದ್ರಿಂದ ನಾನು ಕಟ್ಟರಲ್ಲಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇದು ಜೆರಿ ಥ್ರೆಡ್ಡು ಗೊಂಡೆ ಕಟ್ಟೋಕ್ಕೆ ಅಂತಲೇ ಉಪಯೋಗಿಸುವಂಥದ್ದು. ಇದರಲ್ಲಿ ಕಟ್ಟೋದ್ರಿಂದ ನಮ್ಮ ಗೊಂಡೆಗೆ ಎಕ್ಸ್ಟ್ರಾ ಲುಕ್ ಬರುತ್ತೆ. ಇವಾಗೆಲ್ಲ ಹೊಸ ರೀತಿಯಲ್ಲೆಲ್ಲ ಬಂದು ಮಾಮೂಲಿ ಥ್ರೆಡ್ಡಲ್ಲಿ ಕಟ್ಟಂಥದ್ದು ಗೊಂಡೆನ ಆ ರೀತಿ ಎಲ್ಲ ಬಂದಿದೆ. ಬೇಡ, ಇದರಲ್ಲೇ ಕಟ್ಟಿ ತುಂಬ ಚೆನ್ನಾಗಿರುತ್ತೆ, ಎಫೆಕ್ಟಿವ್ ಆಗಿರುತ್ತೆ. ನೋಡಿ ಬೇರೆ ಕಲರ್ ಮೇಲೆ ಈ ಥರ ಗೋಲ್ಡ್ ಥ್ರೆಡ್ ಬಿದ್ದಾಗ ಅದೊಂಥರ ಡಿಫ್ರೆಂಟಾಗಿ ಕೂಡ ಕಾಣಿಸುತ್ತೆ. ಈ ರೀತಿ ಕಟ್ಕೊಂಡಾದ ನಂತರ ಈ ರೀತಿಯಾಗಿ ಕಟ್ಟರಿಂದ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಸ್ಟ್ರೈಟ್ ಮಾಡ್ಕೊಳ್ಳಿ ನಮ್ಮ ಗೊಂಡೆನ. ನೋಡಿ ಈ ಎಕ್ಸಸ್ ಇರೋದನ್ನೆಲ್ಲ ಅಲ್ಲಲ್ಲೇ ಕಟ್ ಮಾಡ್ಕೊಬಿಡಿ. ನಾನು ಎಲ್ಲ ಗೊಂಡೆ ಕಟ್ಟಾದ್ಮೇಲೆ ಕಟ್ ಮಾಡ್ತೀನಿ ಅಂತಂದರೆ ನಿಮಗೆ ತುಂಬ ಹಿಂಸೆ ಆಗಿಬಿಡತ್ತೆ. ನೋಡ್ತಾ ಇಲ್ಲ ಫ್ರೆಂಡ್ಸ್,
ಒಂದು ಗೊಂಡೆ ಕಟ್ ನಿಮ್ಗೆ ತೋರಿಸಿದ್ದೆ, ಎರಡನೇದು ಮತ್ತು ಮೂರನೇದು ನಾನು ಕಟ್ಟಿದ್ದೀನಿ. 2 ಈ ಕಲರು ಮತ್ತು 1 ಈ ಕಲರ್ನ ಕಟ್ಟಿದ್ದೀನಿ. ನೆಕ್ಸ್ಟ್ ಕೂಡ ಇದೇ ಕಲರಲ್ಲಿ ಕಂಟಿನ್ಯೂ ಆಗುತ್ತೆ. ಅದಾದ ನಂತರ ಈ ಕಲರ್ನ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ನಾನು ಕಂಪ್ಲೀಟಾಗಿ ಸ್ಯಾರಿ ಕುಚ್ಚನ್ನ ಕಂಪ್ಲೀಟಾಗಿ ಮುಗಿಸಿ ನಿಮಗೆ ತೋರಿಸ್ತೀನಿ. ಹಾಗೆ ಆವಾಗಲೇ ಹೇಳಿದ ರೀತಿಯಲ್ಲಿ ಇನ್ನೊಂದು ಸೀರೆಗೆ ಇದೇ ಥರ ಸೇಮ್ ಕುಚ್ಚು ಹಾಕಿದ್ದೀನಲ್ಲ, ಅದನ್ನು ಇದೇ ಜೊತೆಯಲ್ಲಿ ತೋರಿಸ್ತೀನಿ. ಕಂಪ್ಲೀಟಾಗಿ ನಮ್ಮ ಡಿಸೈನು ಹಾಕಿ ಮುಗಿದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಹೇಳಿದ್ನಲ್ಲ ಅದೇ ರೀತಿ ಇನ್ನೊಂದು ಡಿಸೈನ್ ಹಾಕಿದ್ದೀನಿ ಅಂತೇಳಿ, ಅದು ಈ ಡಿಸೈನು. 2 ಸೇಮ್ ಸ್ಯಾರಿ ಸೇಮ್ ಡಿಸೈನು, ಅದಕ್ಕೆ ಒಂದೇ ರೀತಿಯಾದಂಥ ಕುಚ್ಚುಗಳನ್ನ ಹಾಕ್ಸ್ಕೊಂಡಿದ್ದಾರೆ. 2 ಡಿಫ್ರೆಂಟ್ ಲುಕ್ಕಲ್ಲಿದೆ ನೋಡಿ. ಇದಕ್ಕೆ 2 ಗ್ರೀನು, 1 ಪಿಂಕ್ ಹಾಕಿದ್ದೀನಿ. ಇದಕ್ಕೂ ಅಷ್ಟೇ 2 ಆರೆಂಜು, 1 ಪರ್ಪಲ್ ಕಲರ್ನ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಡಿಸೈನು. ಇದೇ ರೀತಿಯಾದಂಥ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನೋಡಬೇಕಂದ್ರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.